ಎಲ್ರಿಗೂ ನಮಸ್ಕಾರ. ಎಲ್ಲ ಮಂಡ್ಯದ ಗಂಡುಗಳಿಗೆ ಈ ಸಮೃದ್ಧಿ ಶಾಸಕ ಮಾಡ್ತಕ್ಕಂಥ ನಮಸ್ಕಾರ. ಇದೇ ತಿಂಗಳು 27ನೇ ತಾರೀಕು ಹಯಾಗ್ರೀವ ಮೂವಿ ರಿಲೀಸ್ ಆಗ್ತಾ ಇದೆ. 1 ವರ್ಷದ ಹಿಂದ್ಗಡೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಬಾಸ್ ಇಲ್ದೆ ರಿಲೀಸ್ ಮಾಡಕ್ಕೆ, ಡಿ ಬಾಸ್ ಇಲ್ದೆ ರಿಲೀಸ್ ಮಾಡಕ್ಕೆ ನಾನು ಒಪ್ಪಿರ್ಲಿಲ್ಲ. ಇನ್ನೂ ಲೇಟ್ ಆಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಬರ್ಡೇಗೆ ಬರಬೇಕಾಗಿತ್ತು. ಕಾರಣಾಂತರದಿಂದ ಸ್ವಲ್ಪ ಡಿಲೇ ಆಗಿದೆ. ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಕೂಡ ಈ ಚಿತ್ರನ ಉಳಿಸ್ತೀರಾ, ಕನ್ನಡವನ್ನ ಬೆಳೆಸ್ತೀರಾ? ಖಂಡಿತವಾಗ್ಲೂ ಅವರು ಎಲ್ಲೇ ಇದ್ರು, ಹೇಗೆ ಇದ್ರು, ಅವರ ಆಶೀರ್ವಾದದೊಂದಿಗೆ ಈ ಮೂವಿ ಬರ್ತಾ ಇದೆ. ಖಂಡಿತ ಫ್ಯಾನ್ಸ್ ಯಾವತ್ತು ಕುಗ್ಗಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಕುಗ್ಗಿದ್ರೆ ಅವರು ಕುಗ್ತಾರೆ, ನೀವು ಜೀವಂತವಾಗಿರೋ ತನಕ ಅವರು ಕೂಡ ಕುಗ್ಗಲ್ಲ. ಬಹುಶಃ ಕರ್ನಾಟಕದ ಎಲ್ಲ ಜನತೆ ಕೂಡ ಈ ಮೂವಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಧನ್ವೀರ್, ನಿಮ್ಮ ಪ್ರಯತ್ನ ತೋರಿಸಿದಿರಿ. ಥ್ಯಾಂಕ್ ಯು ಮಹಾರಾಣಿ ಸಂಜನಾ ಅವರೇ, ತೋರಿಸಿದ್ದೀರಾ, ನಿಮ್ಮ ಆಕ್ಟಿಂಗ್ ತುಂಬಾ ತೋರಿಸಿದ್ದೀರಾ. ಹಾಗೂ ಥ್ಯಾಂಕ್ ಯು ರಘು ಅಣ್ಣ. ವಿಶೇಷವಾಗಿ ನಾನು ಇಬ್ಬರ ಬಗ್ಗೆ 3 ಜನ ಬಗ್ಗೆ ಮಾತಾಡಬೇಕು. ಥ್ಯಾಂಕ್ ಯು ಪ್ರಶಾಂತ್, ಮುರಳಿ ಅಂಡ್ ಮಹೇಶ್, ಅನಿಲ್. ನಿಮ್ಮೆಲ್ಲರ ಬ್ಯಾಕ್ ಸಪೋರ್ಟ್ ಇಂದ ಈ ಮೂವಿ ಬರ್ತಾ ಇದೆ. ಎಲ್ಲ ನನ್ನ ಕರ್ನಾಟಕ ಜನತೆ ಕೂಡ ಈ ಚಿತ್ರವನ್ನ ಆರೈಸ್ತೀರಾ, ಕನ್ನಡವನ್ನ ಬೆಳೆಸ್ತೀರಾ ಅಂತ ಹೇಳ್ತಾ ನಾನು ಮುಗಿಸ್ತೀನಿ. ಜೈ ಡಿ ಬಾಸ್. ಎಲ್ರಿಗೂ ನಮಸ್ಕಾರ. ಎಲ್ಲ ಮಂಡ್ಯದ ಗಂಡುಗಳಿಗೆ ಈ ಸಮೃದ್ಧಿ ಶಾಸಕ ಮಾಡ್ತಕ್ಕಂಥ ನಮಸ್ಕಾರ. ಇದೇ ತಿಂಗಳು 27ನೇ ತಾರೀಕು ಹಯಾಗ್ರೀವ ಮೂವಿ ರಿಲೀಸ್ ಆಗ್ತಾ ಇದೆ. 1 ವರ್ಷದ ಹಿಂದ್ಗಡೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಬಾಸ್ ಇಲ್ದೆ ರಿಲೀಸ್ ಮಾಡಕ್ಕೆ, ಡಿ ಬಾಸ್ ಇಲ್ದೆ ರಿಲೀಸ್ ಮಾಡಕ್ಕೆ ನಾನು ಒಪ್ಪಿರ್ಲಿಲ್ಲ. ಇನ್ನೂ ಲೇಟ್ ಆಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಬರ್ಡೇಗೆ ಬರಬೇಕಾಗಿತ್ತು. ಕಾರಣಾಂತರದಿಂದ ಸ್ವಲ್ಪ ಡಿಲೇ ಆಗಿದೆ. ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಕೂಡ ಈ ಚಿತ್ರನ ಉಳಿಸ್ತೀರಾ, ಕನ್ನಡವನ್ನ ಬೆಳೆಸ್ತೀರಾ? ಖಂಡಿತವಾಗ್ಲೂ ಅವರು ಎಲ್ಲೇ ಇದ್ರು, ಹೇಗೆ ಇದ್ರು, ಅವರ ಆಶೀರ್ವಾದದೊಂದಿಗೆ ಈ ಮೂವಿ ಬರ್ತಾ ಇದೆ. ಖಂಡಿತ ಫ್ಯಾನ್ಸ್ ಯಾವತ್ತು ಕುಗ್ಗಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಕುಗ್ಗಿದ್ರೆ ಅವರು ಕುಗ್ತಾರೆ, ನೀವು ಜೀವಂತವಾಗಿರೋ ತನಕ ಅವರು ಕೂಡ ಕುಗ್ಗಲ್ಲ. ಬಹುಶಃ ಕರ್ನಾಟಕದ ಎಲ್ಲ ಜನತೆ ಕೂಡ ಈ ಮೂವಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಧನ್ವೀರ್, ನಿಮ್ಮ ಪ್ರಯತ್ನ ತೋರಿಸಿದಿರಿ. ಥ್ಯಾಂಕ್ ಯು ಮಹಾರಾಣಿ ಸಂಜನಾ ಅವರೇ, ತೋರಿಸಿದ್ದೀರಾ, ನಿಮ್ಮ ಆಕ್ಟಿಂಗ್ ತುಂಬಾ ತೋರಿಸಿದ್ದೀರಾ. ಹಾಗೂ ಥ್ಯಾಂಕ್ ಯು ರಘು ಅಣ್ಣ. ವಿಶೇಷವಾಗಿ ನಾನು ಇಬ್ಬರ ಬಗ್ಗೆ 3 ಜನ ಬಗ್ಗೆ ಮಾತಾಡಬೇಕು. ಥ್ಯಾಂಕ್ ಯು ಪ್ರಶಾಂತ್, ಮುರಳಿ ಅಂಡ್ ಮಹೇಶ್, ಅನಿಲ್. ನಿಮ್ಮೆಲ್ಲರ ಬ್ಯಾಕ್ ಸಪೋರ್ಟ್ ಇಂದ ಈ ಮೂವಿ ಬರ್ತಾ ಇದೆ. ಎಲ್ಲ ನನ್ನ ಕರ್ನಾಟಕ ಜನತೆ ಕೂಡ ಈ ಚಿತ್ರವನ್ನ ಆರೈಸ್ತೀರಾ, ಕನ್ನಡವನ್ನ ಬೆಳೆಸ್ತೀರಾ ಅಂತ ಹೇಳ್ತಾ ನಾನು ಮುಗಿಸ್ತೀನಿ. ಜೈ ಡಿ ಬಾಸ್.